ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ಅಮೇಝಿಂಗ್ ಆಗಿರೋ ಒಂದು ಮಾವಿನಕಾಯಲ್ಲಿ ಚಟ್ನಿ ಮಾಡಿ ತೋರಿಸ್ತೀನಿ. ರೈಸ್ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾರು ಗೀರು ಏನು ಬೇಡ, ನಮಗೆ ಅಷ್ಟು ರುಚಿಯಾಗುತ್ತೆ ಚಟ್ನಿ ಜೊತೆ ಮಿಕ್ಸ್ ಮಾಡಿ ತಿನ್ನೋದು. ಅದರಲ್ಲೂ ಕುಸ್ಲಕ್ಕಿ ಅನ್ನೋಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೀಗಡಿ ಇದೆ ನೋಡಿ, ಡ್ರೈ ಪ್ರಾನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡಿಕೊಂಡು ಅದನ್ನು ಸ್ವಲ್ಪ ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡಿ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಈ ಟೇಸ್ಟ್ ಯಾವ ಸಾರಿಗಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ಫ್ರೈ ಮಾಡಿಬಿಟ್ಟು ಸಪ್ರೇಟ್ ಇಡಿ. ಒಂದು ಮಾವಿನಕಾಯಿ ತೊಗೊಳ್ತಾ ಇದ್ದೀನಿ. ಮಾವಿನಕಾಯಿದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಪೀಸಸ್ ಮಾಡ್ಕೊಳ್ಳಿ. ಈ ಥರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಪೀಸಸ್ ಮಾಡಿಡಿ. ಆಮೇಲೆ ಆ ಪ್ಲೇಟಲ್ಲಿ ಎಷ್ಟು ಮಾವಿನಕಾಯಿ ಇದೆ ಅಷ್ಟೇ ತೆಂಗಿನಕಾಯಿನೂ ಬೇಕು. ತೆಂಗಿನಕಾಯಿ ಜೊತೆ ಇದ್ರೇ ಅದು ರುಚಿ ಜಾಸ್ತಿ ಅನಿಸೋದು. ಈಗ ಒಂದು ಬಾಣಲಿ ಇಡಿ. ಬಾಣಲಿಗೆ 1 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಮೆಂತ್ಯ, ಆಮೇಲೆ ಒಣಮೆಣಸಿನ್ಕಾಯಿ ಒಂದು 4-5, ಅಷ್ಟನ್ನು ಡ್ರೈಯಾಗಿ ಫ್ರೈ ಮಾಡಿ ತಗೊಳ್ಳಿ. ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಆಯಿತಾ? ತಣ್ಣಗಾಗಬೇಕು, ಡ್ರೈ ಮಾಡ್ಕೊಳ್ಳಿ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ 1 ಈರುಳ್ಳಿನ ಕಟ್ ಮಾಡಿ ಹಾಕಿ, ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ನಾವು ಈ ಪೌಡ್ರ್ ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಆಮೇಲೆ ಪ್ರಾನ್ ಇದೆ ನೋಡಿ, ಸೀಗಡಿನ ನಾವು ಫ್ರೈ ಮಾಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಬೇಕು. ಆಮೇಲೆ ತುರಿದಿಟ್ಟಂಥ ತೆಂಗಿನಕಾಯಿ ಹಾಕಬೇಕು. ಇದೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಸ್ವಲ್ಪ ಹೊತ್ತು ಇಡೀಲಿ, ಈರುಳ್ಳಿದು ಕಲರ್ ಚೇಂಜ್ ಆಗುತ್ತೆ, ತೆಂಗಿನಕಾಯಿಗೆ ಒಂದು ಒಳ್ಳೆ ವಾಸನೆ ಬರುತ್ತೆ. ಇದೆಲ್ಲ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಕೂಡ ಹಾಗೇ ಫ್ರೈ ಮಾಡಿ ಎಣ್ಣೆಯಲ್ಲೇ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡಿ ಕಲರೆಲ್ಲ ಹೆಂಗೆ ಚೇಂಜ್ ಆಯಿತು ನೋಡಿ. ಈ ಟೈಮಲ್ಲಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಫಸ್ಟು ಮಾವಿನಕಾಯಿ ಹಾಕ್ಕೊಳ್ಳಿ, ಪೀಸ್ ಮಾಡಿಟ್ಟಂಥ ಮಾವಿನಕಾಯಿ ಹಾಕ್ಕೊಳ್ಳಿ. ಆಮೇಲೆ ನಾವು ಏನು ಫ್ರೈ ಮಾಡಿದ್ವಿ, ಈ ಮೆಣಸಿನ್ಕಾಯಿ, ಸಾಸಿವೆ, ಮೆಂತ್ಯ ಮತ್ತು ಒಣಮೆಣಸಿನ್ಕಾಯಿ, ಇದು ತೆಂಗಿನಕಾಯಿ ಮತ್ತು ಸೀಗಡಿ ಅದೆಲ್ಲವನ್ನು ಫ್ರೈ ಮಾಡಿದ್ವಲ್ಲ, ಈರುಳ್ಳಿ ಎಲ್ಲ, ಅದನ್ನು ಇದಕ್ಕೆ ಹಾಕಿ ಅದ್ರ ಜೊತೆಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ನೈಸಾಗಿ ಬೇಡ, ನೀರು ಹಾಕಬಾರ್ದು, ಅದರಲ್ಲೇ ಗ್ರೈಂಡ್ ಆಗಬೇಕು. ನೀವು ಒಂದು ಸಲ ಮಾಡಿ ನೋಡಿ ಇದರ ಟೇಸ್ಟ್ ಹೆಂಗಿರುತ್ತೆ ಅಂತೇಳಿ. ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಕುಸ್ಲಕ್ಕಿ ಅನ್ನೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಯೂಶ್ವಲಿ ಕುಸ್ಲಕ್ಕಿ ಅನ್ನೋಕ್ಕೆ ಸಾರು ಜಾಸ್ತಿ ಬೇಡ, ಹಾಗಾಗಿ ಈ ಥರ ಚಟ್ನಿ ಎಲ್ಲ ಇದ್ಬಿಟ್ರಂತೂ ಭಾಳ ರುಚಿಯಾಗಿರುತ್ತೆ. ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ, ಮತ್ತು ಪದೇ ಮಾಡ್ತೀರಾ, ನೀವೇ ಮಾಡಿ ತಿಂತೀರಾ. ನೆಕ್ಸ್ಟು ಮತ್ತೆ ಮಾವಿನಕಾಯಿ ಚಟ್ನಿ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್, ಬಾಯ್.